ಮುಖ್ಯವಾಗಿ ಡಾಕ್ಟರ್ BR ಅಂಬೇಡ್ಕರ್ ಪಾರ್ಕ್ ಕೋರ್ಟ್ ಪಕ್ಕದಲ್ಲಿದೆ. ಕೋರ್ಟ್ ಅಲ್ಲಿ ಕೇಸು ಅದಿದೆ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಅಲ್ಲಿ ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ ಅಲ್ಲಿ ಗಿಡಗಳಿಟ್ಟು ಅದನ್ನ ಪಬ್ಲಿಕ್ ಯೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಉದ್ಯಾನವನವಾಗಿ ಮಾಡೋದಕ್ಕೆ ಯಾವುದೇ ಸ್ಟೇ ಏನಿಲ್ಲ. ನಾನು ಎರ್ಲಿಯರ್ ಕೂಡ ಇದು ಬಂದು ಹೇಳ್ಬಿಟ್ಟು ಹೋಗಿ ನಾವು ಒಂದು ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೇವೆ, ತಮ್ಮ ಆಫೀಸಲ್ಲಿ ಇರಬಹುದು. ಅದು ಒಂದು ಸರ್. ಎರಡನೇದು ಇಲ್ಲಿ ನಮ್ಮ ಮುನ್ಸಿಪಾಲಿಟಿಯಲ್ಲೇ ನಮ್ಮ ಸ್ಟ್ಯಾಚ್ಯೂ ಇದೆಯಲ್ಲ, ಇದು ಸಿಮೆಂಟ್ ಅಲ್ಲಿ ಆಗಿರತಕ್ಕಂತ ಸ್ಟ್ಯಾಚ್ಯೂ. ಹಲವಾರು ಪೀರಿಯಡ್ ಅಲ್ಲಿ ಅದಕ್ಕೆ ರೆಸಲ್ಯೂಷನ್ ಮಾಡಿ ಲಕ್ಷಗಳೆಲ್ಲ ಮಾಡಿ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಲಾಸ್ಟ್ ಡಿಸೆಂಬರ್ 6 ಅದನ್ನ ಕಂಪ್ಲೀಟ್ ಮಾಡ್ಬೇಕಂತ ಎರ್ಲಿಯರ್ ಕಮಿಷನರ್ಗೆ ಬಂದು ಹೇಳಿದೆ. ಬಟ್ ಆಗಿಲ್ಲ. ಇವತ್ತು ಏಪ್ರಿಲ್ 14 ಬರ್ತದೆ. ಇನ್ನೂ ಒಂದು 2 ತಿಂಗಳು ಅವಧಿ ತಮಗಿದೆ. ಇದರಲ್ಲಿ ಏನಂದ್ರೆ ಎಲ್ಲ ರೆಸಲ್ಯೂಷನ್ ಮಾಡಿದ್ದೇವೆ, ಅದೆಲ್ಲ ರೀಪ್ಲೇಸ್ ಮಾಡ್ತೀವಿ, ಬ್ರಾನ್ಸ್ ಸ್ಟ್ಯಾಚ್ಯೂನ ನಾವು ಇರ್ತೀವಿ ಅಂತ ಹೇಳ್ತಾರೆ. ಕೋಟ್ಯಾಂತರ ರೂಪಾಯಿ ಬರತಕ್ಕಂಥ ಒಂದು ನಗರಸಭೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಫಾದರ್ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನೇ ರೀಪ್ಲೇಸ್ ಮಾಡಿಲ್ಲ ಅಂದ್ರೆ ಅದು ಸರಿ ಇಲ್ಲ ಅಂತ ಹೇಳಿ ಇವತ್ತು ಬಂದಿದ್ದ ಉದ್ದೇಶ ಏನಂದ್ರೆ ಅದು ಕೂಡಲೇ ಏಪ್ರಿಲ್ 14 ಒಳಗಡೆ ತಾವು ಅದರ ಮೇಲೆ ಸ್ವಲ್ಪ ಗಮನ ಹರಿಸಿ ಅದಕ್ಕೆ ಏನಂತ ಮಾಡಬೇಕು, ಆ ಪಾರ್ಕ್ ಅನ್ನ ಸರಿ ಮಾಡಬೇಕು ಅಂತ. ಸುಮ್ಮನೆ ಅಲ್ಲಿ ಕಸಗಳು ತೆಗೆದು ಬಿಟ್ರೆ ಮಾತ್ರ ಅಲ್ಲ, ಅದನ್ನ ಪಾರ್ಕ್ ಆಗಿ ಇರ್ಬೇಕು. ಸೊ ಅದನ್ನ ಯಾಕಂದ್ರೆ ಕೋರ್ಟ್ ಅಲ್ಲಿ ಇದೆ ಅನ್ನೋದೆಲ್ಲ, ನಾವು ಆ ಕೋರ್ಟ್ ವಿಚಾರದಲ್ಲಿ ಎಲ್ಲ ಕೂಡ ಇನ್ವಾಲ್ವ್ ಆಗಿದ್ದೇವೆ. ಆದ್ರೂ ಕೂಡ ಆತರ ಡೆವಲಪ್ಮೆಂಟ್ ಪಾರ್ಕ್ ಒಳಗಡೆ ಉದ್ಯಾನವನ ಮಾಡೋದಕ್ಕೆ ಇಲ್ಲ ಪಬ್ಲಿಕ್ ಯೂಸ್ ಮಾಡೋದಕ್ಕೆ ಬಂದು ಹೋಗೋದಕ್ಕೆ ಎಲ್ಲಾ ನಾಯಕರು ಬಂದ್ರು ಮಾಲೆ ಹಾಕೋದಕ್ಕೆ ಅಲ್ಲಿಗೆ ಬರ್ತಾರೆ. ಬಟ್ ಅದರ ಪರ್ಪಸ್, ಅದ್ರ ಸ್ಥಿತಿ ಹೆಂಗಿದೆ ಅಂದ್ರೆ ಆತರ ಇದೆ. ಸೊ ನೆಕ್ಸ್ಟ್ ಕೋರ್ಟ್ ಅಲ್ಲಿ ಕೂಡ ಮುನ್ಸಿಪಾಲಿಟಿ ಅದರ ಮೇಲೆ ಅಷ್ಟು ದೊಡ್ಡ ಕಟ್ಟಡ ಇದೆ, ಇವಾಗ ಸ್ಟೇ ಅಂತ ಆಗಿದೆ. ಬಟ್ ಅದು ಯಾವ ಮಟ್ಟದಲ್ಲಿ ಇದೆ ಅದು ಅನ್ನೋದ್ರ ಕೂಡ ತಾವು ಇದು ಮಾಡಬೇಕಂತ ನಾವು ಬಂದಿದ್ದೇವೆ. ತಾವು ಹೊಸಬರು, ನಮಗೆ ವಿಚಾರಗಳು ನಾವು ಹೇಳ್ಬೇಕಾಗಿದೆ. ಅದರಿಂದ ಮನವಿ ಇಷ್ಟೇ, ತಾವು ಕೂಡಲೇ ಅದನ್ನ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಈ ಸ್ಟ್ಯಾಚ್ಯೂನ ಇಮಿಡಿಯೇಟ್ ಮಾಡಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ನಾವು ಏಪ್ರಿಲ್ ಒಳಗಡೆ ಇಲ್ಲೇ ಒಂದು ಅಂಗಡಿ ಕೂತ್ಕೊಂಡು ಸೇವ್ KGF ಬಂದ್ ಮಾಡಬೇಕು. ಎಚ್ಚರಿಕೆ ಇಲ್ಲ, ಬಟ್ ಇದು ಸ್ಥಿತಿ ಇದೆ. ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಅದಕ್ಕೆ ಅನುದಾನಗಳು ಬರ್ತಾ ಇದೆ, ರೆಸಲ್ಯೂಷನ್ ಮಾಡ್ತಾರೆ, ಮೀಟಿಂಗ್ ಅಲ್ಲಿ ಇದನ್ನ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಎಲೆಕ್ಟೆಡ್ ಅವರು ಮಾಡೋದಿಲ್ಲ. ಸೊ ನಾವೆಲ್ಲ ಪೊಲಿಟಿಕಲ್ ಪಾರ್ಟಿ ಒಂದಾಗಿ ಕಾಮನ್ ಅಜೆಂಡಾ ಮೇಲೆ ನಾವು ಕೆಲಸ ಮಾಡೋಣ ಅಂತ ಸರ್. ಈ ಎಲ್ಲರೂ ತಾವು ಮಾಡ್ತೀರಂತ. ಬಟ್ ಈ 35 ವಾರ್ಡ್ಸ್ ಅಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ಸ್ ಅನ್ನ ನಾವು ಇಮಿಡಿಯೇಟ್ ಆಗಿ, ಯಾಕಂದ್ರೆ ಅದಂಗೆ ಮುಚ್ಚಿದೆ. ದಯಾನಂದ್ ಮಾಜಿ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷ JDS